ಅವ್ರು ಕೊಟ್ಟಂತಹ ಒಂದು ಕಂಡಂಥ ಕನಸು ಇವತ್ತು ನೆರವೇರಿಸಲು ನಮ್ಮ ಕೋರೆಯವರು ಯಶಸ್ವಿಯಾಗಿದ್ದಾರೆ. ಆದರೆ ಅದು ಆರ್ಥಿಕವಾಗಿ ಭರಿಸಿ ಮಾಡಿದೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಅರ್ಥವ್ಯವಸ್ಥೆ ಎಲ್ಲದಕ್ಕೂ ಬೇಕಾ. ಒಂದು ಸಂಸ್ಥೆ ಬೆಳೆದ 4 ದಿನಕ್ಕೆ ಉಪಯೋಗ ಆಗೋದಕ್ಕೆ ಅರ್ಥವ್ಯವಸ್ಥೆ ಬೇಕು. ಅರ್ಥವ್ಯವಸ್ಥೆ ಬೇಕಾಗಿದ್ದಪ್ಪ ಅಂದ್ರೆ ಲಾಭದ ಉದ್ಯೋಗ ಮಾಡಲೇಬೇಕಾಗ್ತದೆ. ಅದು ಅನಿವಾರ್ಯ ಆಗ್ತದೆ ರೀ, ಇಲ್ಲಂತಲ್ಲ. ಆದರೆ ನಿಜವಾಗಿಯೂ ಈ ಸಂಸ್ಥೆ ಮೂಲ ಕಟ್ಟಿದಂತಹ ಸಪ್ತರ್ಷಿಗಳ ಕನಸು ಏನಾಗಿತ್ತಪ್ಪ ಅಂದ್ರೆ ಇದು ಲಿಂಗಾಯತ ಅಂತ ಆಯಿತು, ವಿಶೇಷವಾಗಿ ಲಿಂಗಾಯತರಿಗೆ, ಅದರಲ್ಲೂ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅನ್ನುವಂಥ ಒಂದು ಉದ್ದೇಶ, ಎಲ್ಲರೂ ಕಲೀಲಿ ಅನ್ನುವಂಥ ಉದ್ದೇಶ. ಅದ್ರ ಜೊತೆ ಇನ್ನುಳಿದ ಜಾತಿಗಳು, ಧರ್ಮದವರು, ಇನ್ನುಳಿದವರು ಎಲ್ಲರೂ ಕಲೀಲಿ ಅನ್ನುವಂಥ ಒಂದು ಮನಸ್ಸು. ಆ ಸ್ಥಿತಿಯಲ್ಲಿ ಎಷ್ಟು ಮಟ್ಟಿಗೆ ಕೋರಿಯವರು ಮಾಡಿದ್ರು ಇನ್ನು ವಿಮರ್ಶೆಗೆ ಬಿಟ್ಟಂಥ ವಿಷಯ. ಆದರೆ ಇಲ್ಲಿವರೆಗೆ ವಿಶೇಷವಾಗಿ ನಾವು ಕೇಳಿದಂಗೆ, ಅಭ್ಯಾಸ ಮಾಡಿದಂಗೆ ಕೇಳಿ MBBS ಆಗಿರ್ಬೋದು, MD ಆಗಿರ್ಬೋದು, MS ಆಗಿರ್ಬೋದು, BE ಆಗಿರ್ಬೋದು, MTech ಆಗಿರ್ಬೋದು, ME ಆಗಿರ್ಬೋದು, ಯಾವುದೇ ಒಂದು ಪ್ರೊಫೆಷನಲ್ ಕೋರ್ಸ್ಗಳು ಆಗಿರ್ಬೋದು, ಅದೇ ಕಾಲಕ್ಕೆ ಇಲ್ಲಿ MSc, MA, MCom ಇವುಗಳಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BCom, BA ಇವೆಲ್ಲ ಕಾಲೇಜುಗಳಲ್ಲೇ ವಿಶೇಷವಾಗಿ ಮುಂದೆ BSc ಇದೆಲ್ಲ ಏನಾಗಿದೆಪ್ಪ ಅಂತಂದ್ರೆ ದುಡ್ಡಿದ್ದವ್ರಿಗೆ ಹೆಚ್ಚು ನೌಕರಿಗಳಾಗಿದ್ದಾವೆ ಅನ್ನೋದು ಭಾಳಷ್ಟು ಜನರ ಆರೋಪ. ಮತ್ತು ಅದು ಬಡ ಲಿಂಗಾಯತರಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ಪ್ರಶ್ನೆಗಳನ್ನೆಲ್ಲರೂ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ